ಮಿಥುನ ರಾಶಿಯವರಿಗೆ ವಿದೇಶ ವ್ಯವಹಾರಗಳ ಲಾಭ ಚೆನ್ನಾಗಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಸ್ತ್ರೀಯರಿಗೆ ವ್ಯಯ, ನಷ್ಟದ ಫಲ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ತೊಡಕಿದೆ. ಮಿಥುನ ರಾಶಿಯವರು ಯಾಕಪ್ಪ ಅಂದರೆ ನೋಡಿ, ಶುಕ್ರ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮದಲ್ಲಿ ಶುಕ್ರನಿಗೆ ದೀರ್ಘಾಯುಷಿ ಅಂತ ಹೇಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಆದರೆ ರಾಷ್ಟ್ರಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕುಗಳು. ಆದರೆ ವಾರದ ಆದಿಯಲ್ಲಿ ನಿಮಗೆ ವಿದೇಶ ವಹಿವಾಟಿನ ಅನುಕೂಲ ಮತ್ತು ಚಂದ್ರ ಧನಾಧಿಪತಿ ಪಂಚಮದಲ್ಲಿದ್ದಾಗ ಸ್ತ್ರೀಯರಿಗೆ ಬೌದ್ಧಿಕ ಆಲೋಚನೆಗಳು, ಬೌದ್ಧಿಕವಾಗಿ ಉನ್ನತದ ಆಲೋಚನೆಗಳು ಬರ್ತಕ್ಕಂಥದ್ದು, ಗುರು ಶಿಷ್ಯರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು, ಮಕ್ಕಳ ಸಹಾಯ ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳಿದ್ದಾವೆ. ಇದರ ಜೊತೆಗಿನ ಬೇರೆ ಬೇರೆ ಫಲಗಳನ್ನು ಹೇಳ್ತಾ ಇದ್ದೀರಿ. ಇದಿಷ್ಟೇ ಅಲ್ಲದೆ ಇನ್ನೂ ಹಲವು. ಆ ಮನಸ್ಸಿಗೆ ಒಂದು ಸಮಾಧಾನ ಖಂಡಿತ ಚಂದ್ರನಿಂದ ತುಂಬ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರಾ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸಹೋದರಲ್ಲಿ ಮನಸ್ತಾಪ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಕ್ಕಂಥದ್ದು, ವ್ಯಥೆ, ನಷ್ಟ ಫಲ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ. ವೃತ್ತಿಯಲ್ಲಿ ಒಂದು ಚೆನ್ನಾಗಿರ್ತದೆ, ಆತಂಕ ಬೇಡ. ಆದರೆ ಈ ಕುಜನೂ ಮತ್ತು ರವಿಯು ಅಷ್ಟಮದಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗಿನ ನಷ್ಟ, ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಅತಿಯಾದ ನಷ್ಟ ಆಗಿಬಿಟ್ಟಿರುತ್ತೆ. ಹೆಚ್ಚು ತೊಡಗಿಸ್ಬಿಟ್ಟು ನನ್ನ ಕೈಲಿ ಭಾರ ಹೊರಕಾಗ್ತಾ ಇಲ್ವೇನೋ ಅನ್ನುವಂಥ ಕುಸಿಯುವಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಕುಸ್ತೋಗ್ಬಿಡ್ತೀರಾ. ಅದು ಸಾಧ್ಯತೆ ಇದೆ. ಹುಷಾರು, ಬಹಳ ಎಚ್ಚರಿಕೆ ಇರಬೇಕು. ಗುರು ದೃಷ್ಟಿ ಇದೆ ಮುಖ್ಯವಾಗಿ ಸಪ್ತಮಕ್ಕೆ. ಹೀಗಾಗಿ ಸಂಗಾತಿಯ ಸಹಕಾರ, ಅವರ ಒಂದು ಮಾತು ನಂದೇ ಎಲ್ಲ ನಡೆಯುತ್ತೆ ಅಂತ ಅಂದ್ಕೋಬೇಡಿ. ನಿಮ್ಮ ಸಂಗಾತಿಯ ಅವರ ಒಂದು ಸಲಹೆ ಸೂಚನೆ ತಗೊಳ್ಳೋದು ಬಹಳ ಒಳ್ಳೆಯದು. ಅದರಿಂದ ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ. ನಿಮಗೆ ಕಾರ್ಯಗಳಲ್ಲಿ ಅನುಕೂಲ, ಒಂದು ರೀತಿಯ ಸಹಕಾರ, ಹಿರಿಯರಿಂದ ಸೀನಿಯರ್ಸಿಂದ ಒಳ್ಳೆಯ ಮಾರ್ಗದರ್ಶನ ಸಿಗೋದು, ಈ ರೀತಿಯ ಶುಭ ಫಲ ಖಂಡಿತ ಕಾಣ್ತೀರಾ. ಆದರೂ ಆರೋಗ್ಯದ ಕಡೆ ಗಮನ ಬೇಕು, ತುಂಬ ಎಚ್ಚರ ಇಟ್ಕೊಳ್ಳಿ. ಮುಖ್ಯವಾಗಿ ಮೂಳೆಗೆ ಸಂಬಂಧಿಸಿದ ಹಾಗೆ ತೊಂದರೆಗಳು ಮತ್ತು ಗುಹ್ಯ ಸ್ಥಾನಗಳಲ್ಲಿ ಬಾಧೆ, ಆ ರೀತಿಯ ಒಂದು ತೊಂದರೆಗಳು ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಶಿವ ಸನ್ನಿಧಾನಕ್ಕೆ ಗೋಧಿ ಹಾಗೂ ಅವರೇ ಧಾನ್ಯ ಮತ್ತು ತೊಗರಿ, ಇದರ ತೊಗರಿನೂ ಸೇರಿಸ್ಕೊಳ್ಳಿ. ಈ ಮೂರನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಆದಿತ್ಯ ಹೃದಯ ಹೇಳ್ಕೊಳ್ಳಿ ಪ್ರತಿ ದಿವಸ, ಅದು ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.